ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ ವಿಭೂತಿ ಯೋಗ ಮುಂದುವರೆದ ಭಾಗ. ನಾನು ವೇದಗಳಲ್ಲಿ ಸಾಮವೇದನಾಗಿದ್ದೇನೆ, ದೇವತೆಗಳಲ್ಲಿ ಇಂದ್ರಿಯನಾಗಿದ್ದೇನೆ, ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೇನೆ ಮತ್ತು ಭೂತ ಪ್ರಾಣಿಗಳ ಚೇತನ ಅರ್ಥಾತ್ ಜೀವನ ಶಕ್ತಿಯಾಗಿದ್ದೇನೆ. ನಾನು ಏಕಾದಶ ರುದ್ರರಲ್ಲಿ ಶಂಕರನಾಗಿದ್ದೇನೆ ಮತ್ತು ಯಕ್ಷ ರಾಕ್ಷಸರಲ್ಲಿ ಧನಾಧಿಪತಿಯಾದ ಕುಬೇರನಾಗಿದ್ದೇನೆ. ಅಷ್ಟ ವಸ್ತುಗಳಲ್ಲಿ ಅಗ್ನಿಯಾಗಿದ್ದೇನೆ ಮತ್ತು ಪರ್ವತಗಳಲ್ಲಿ ಮೇರು ಪರ್ವತನಾಗಿದ್ದೇನೆ. ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯು ನಾನೆಂದು ತಿಳಿ. ಹೇ ಪಾರ್ಥನೆ, ನಾನು ಸೇನಾಪತಿಗಳಲ್ಲಿ ಸ್ಕಂದನು ಮತ್ತು ಜಲಾಶಯಗಳಲ್ಲಿ ಸಮುದ್ರವೂ ಆಗಿದ್ದೇನೆ. ಮಹರ್ಷಿಗಳಲ್ಲಿ ಭೃಗುವು, ನಾನು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅರ್ಥಾತ್ ಓಂಕಾರನಾಗಿದ್ದೇನೆ. ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞವು ಮತ್ತು ಸ್ಥಿರವಾಗಿರುವುದರಲ್ಲಿ ಹಿಮಾಲಯ ಪರ್ವತವು ನಾನಾಗಿದ್ದೇನೆ. ನಾನು ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷವು, ದೇವರ್ಷಿಗಳಲ್ಲಿ ನಾರದ ಮುನಿಯು, ಗಂಧರ್ವರಲ್ಲಿ ಚಿತ್ರರಥನು ಮತ್ತು ಸಿದ್ಧರಲ್ಲಿ ಕಪಿಲ ಮುನಿಯೂ ಆಗಿದ್ದೇನೆ. ಕುದುರೆಗಳಲ್ಲಿ ಅಮೃತದ ಜೊತೆಯಲ್ಲಿ ಉತ್ಪನ್ನವಾದ ಉಚ್ಛ್ವೈಶ್ರವ ಎಂಬ ಹೆಸರಿನ ಕುದುರೆಯು, ಶ್ರೇಷ್ಠವಾದ ಆನೆಗಳಲ್ಲಿ ಐರಾವತವೆಂಬ ಹೆಸರಿನ ಆನೆಯು ಮತ್ತು ಮನುಷ್ಯರಲ್ಲಿ ರಾಜನು ನಾನೇ ಎಂಬುದನ್ನು ತಿಳಿ. ನಾನು ಶಸ್ತ್ರಗಳಲ್ಲಿ ವಜ್ರಾಯುಧವು ಮತ್ತು ಗೋವುಗಳಲ್ಲಿ ಕಾಮಧೇನುವೂ ಆಗಿದ್ದೇನೆ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಂತಾನೋತ್ಪತ್ತಿಗೆ ಕಾರಣವಾದ ಕಾಮದೇವನಾಗಿದ್ದೇನೆ ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿಯಾಗಿದ್ದೇನೆ. ನಾನು ನಾಗಗಳಲ್ಲಿ ಆದಿಶೇಷ ಮತ್ತು ಜಲಚರ ಅಧಿಪತಿ ವರುಣ ದೇವತೆಯಾಗಿದ್ದೇನೆ. ಪಿತೃದೇವತೆಗಳಲ್ಲಿ ಆರ್ಯಮ ಎಂಬ ಹೆಸರಿನ ಪಿತೃವು ಹಾಗೂ ಶಾಸನ ಮಾಡುವವರಲ್ಲಿ ಯಮಧರ್ಮವೂ ಆಗಿದ್ದೇನೆ. ನಾನು ದೈತ್ಯರಲ್ಲಿ ಪ್ರಹ್ಲಾದನು ಮತ್ತು ಎಣಿಸುವುದರಲ್ಲಿ ಸಮಯವೂ ಆಗಿದ್ದೇನೆ. ಮೃಗಗಳಲ್ಲಿ ಮೃಗರಾಜನಾದ ಸಿಂಹನು ಮತ್ತು ಪಕ್ಷಿಗಳಲ್ಲಿ ಗರುಡನೂ ಆಗಿದ್ದೇನೆ. ನಾನು ಪವಿತ್ರಗೊಳಿಸುವವರಲ್ಲಿ ವಾಯುವು ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನಾಗಿದ್ದೇನೆ. ಮೀನುಗಳಲ್ಲಿ ಮೊಸಳೆಯು ಮತ್ತು ನದಿಗಳಲ್ಲಿ ಗಂಗಾಭಾರತಿಯಾಗಿದ್ದೇನೆ. ಹೇ ಅರ್ಜುನನೇ, ಸೃಷ್ಟಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ ಆಗಿದ್ದೇನೆ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಅರ್ಥಾತ್ ಬ್ರಹ್ಮವಿದ್ಯೆ ಮತ್ತು ಪರಸ್ಪರ ವಾದ ಮಾಡುವವರು ತತ್ವ ನಿರ್ಣಯಕ್ಕಾಗಿ ಮಾಡಲಾಗುವ ವಾದವು ನಾನೇ ಆಗಿದ್ದೇನೆ. ನಾನು ಅಕ್ಷರಗಳಲ್ಲಿ ಆಕಾರವು ಮತ್ತು ಸಮಾಸಗಳಲ್ಲಿ ದ್ವಂದ್ವ ಸಮಾಸವೂ ಆಗಿದ್ದೇನೆ. ಅಕ್ಷಯ ಕಾಲ ಅರ್ಥಾತ್ ಕಾಲಕ್ಕೂ ಮಹಾಕಾಲನಾದವನು ಹಾಗೂ ಎಲ್ಲ ಕಡೆ ಮುಖವುಳ್ಳವನಾದ ವಿರಾಟ ಸ್ವರೂಪನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಸಹ ನಾನೇ ಆಗಿದ್ದೇನೆ. ನಾನು ಎಲ್ಲವನ್ನು ನಾಶಪಡಿಸುವ ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನೂ ಆಗಿದ್ದೇನೆ. ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀವಾಕ್, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮೆ ನಾನೇ ಆಗಿದ್ದೇನೆ. ಹಾಗೂ ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ನಾನು ಬೃಹತ್ ಸಾಮನು ಮತ್ತು ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು. ಮಾಸಗಳಲ್ಲಿ ಮಾರ್ಗಶೀರ್ಷವು, ಋತುಗಳಲ್ಲಿ ವಸಂತನು ನಾನಾಗಿದ್ದೇನೆ. ನಾನು ಕಪಟ ಮಾಡುವವರಲ್ಲಿ ದ್ಯೂತನಾಗಿದ್ದೇನೆ ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವವಾಗಿದ್ದೇನೆ. ನಾನು ಜಯಶಾಲಿಗಳ ಜಯವೂ ಆಗಿದ್ದೇನೆ. ನಿಶ್ಚಯಿಸುವವರ ನಿಶ್ಚಯಾತ್ಮಿಕ ಬುದ್ಧಿ ಮತ್ತು ಸಾತ್ವಿಕ ಪುರುಷರ ಸಾತ್ವಿಕ ಭಾವವಾಗಿದ್ದೇನೆ. ವೃಷ್ಣಿ ವಂಶೀಯರಲ್ಲಿ ವಾಸುದೇವ ಅರ್ಥಾತ್ ಸ್ವತಃ ನಿನ್ನ ಸಖನಾದ ನಾನು. ಪಾಂಡವರಲ್ಲಿ ಧನಂಜಯ ಅರ್ಥಾತ್ ನೀನು. ಮುನಿಗಳಲ್ಲಿ ವೇದವಾಸ್ಯರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿಗಳು ನಾನೇ ಆಗಿದ್ದೇನೆ. ನಾನು ದಮನ ಮಾಡುವವರ ದಂಡ ಅರ್ಥಾತ್ ದಮನ ಮಾಡುವ ಶಕ್ತಿಯೂ ಆಗಿದ್ದೇನೆ. ಜಯಗಳಿಸುವ ಇಚ್ಛೆಯುಳ್ಳ ವರನೀತಿಯೂ ಆಗಿದ್ದೇನೆ. ಗೋಪ್ಯವಾಗಿಡಲು ಯೋಗ್ಯವಾದ ಭಾವಗಳ ರಕ್ಷಕವಾದ ಮೌನನಾಗಿದ್ದೇನೆ ಮತ್ತು ಜ್ಞಾನವಂತರ ತತ್ವಜ್ಞಾನವು ನಾನೇ ಆಗಿದ್ದೇನೆ. ಮತ್ತು ಹೇ ಅರ್ಜುನ, ಯಾವುದು ಎಲ್ಲ ಭೂತಗಳ ಉತ್ಪತ್ತಿಗೆ ಕಾರಣವಾಗಿರುವುದೋ ಅದು ಕೂಡ ನಾನೇ ಆಗಿದ್ದೇನೆ. ಏಕೆಂದರೆ ನನ್ನಿಂದ ರಹಿತವಾದಂತಹ ಯಾವುದೇ ಚರ ಮತ್ತು ಅಚರ ಪ್ರಾಣಿಗಳೂ ಇರುವುದಿಲ್ಲ. ಹೇ ಪರಂತಪ ಅರ್ಜುನ, ನನ್ನ ದಿವ್ಯವಾದ ವಿಭೂತಿಗಳಿಗೆ ಅಂತ್ಯವೆಂಬುದೇ ಇಲ್ಲ. ನನ್ನ ವಿಭೂತಿಗಳ ಈ ವಿಸ್ತಾರವಾದರೋ ನಿನಗಾಗಿ ಏಕದೇಶದಿಂದ ಅರ್ಥಾತ್ ಸಂಕ್ಷೇಪವಾಗಿ ನಾನು ಹೇಳಿದ್ದೇನೆ. ಯಾವುದು ವಿಭೂತಿಯುಕ್ತವಾಗಿವೆಯೋ ಅರ್ಥಾತ್
ಐಶ್ವರ್ಯಯುಕ್ತವಾದ, ಕಾಂತಿಯುಕ್ತವಾದ ಮತ್ತು ಶಕ್ತಿಯುಕ್ತವಾದ ವಸ್ತುಗಳಿವೆಯೋ ಅವೆಲ್ಲವನ್ನು ನೀನು ನನ್ನ ತೇಜಸ್ಸಿನ ಅಂಶದ ಅಭಿವ್ಯಕ್ತಿಯೇ ಎಂದು ತಿಳಿ. ಅಥವಾ ಹೇ ಅರ್ಜುನ, ಇದಲ್ಲದೆ ಇದಕ್ಕಿಂತ ಹೆಚ್ಚು ವಿಶದವಾಗಿ ತಿಳಿಯುವುದರಿಂದ ನಿನಗೆ ಯಾವ ಪ್ರಯೋಜನವಿದೆ? ನಾನು ಈ ಸಂಪೂರ್ಣ ಜಗತ್ತನ್ನು ನನ್ನ ಯೋಗಶಕ್ತಿಯ ಒಂದಂಶ ಮಾತ್ರದಿಂದ ಧರಿಸಿಕೊಂಡು ಸ್ಥಿತನಾಗಿದ್ದೇನೆ.